ಕುಮಾರಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ದೊಡ್ಡ ನಿರಾಸೆ ಆಗಿದೆ. ಜಾಮೀನು ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ನಿರಾಸೆ ಆಗಿದೆ. ಇನ್ನೊಂದು ವರ್ಷ ದರ್ಶನ್ ಜೈಲಲ್ಲೇ ಇರಬೇಕಾಗುತ್ತೆ. ಕಾರಣ ಇನ್ನೂ 1 ವರ್ಷ ಟೈಮ್ ಅನ್ನ ಸುಪ್ರೀಂ ಕೋರ್ಟ್ ಸಾಕ್ಷಿಗಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಟ್ರಯಲ್ ಕೋರ್ಟ್ಗೆ ಕೊಟ್ಟಿದೆ. ವಿಚಾರಣೆ ಮುಗಿಯೋ ತನಕ ಜೈಲೇ ಗಟ್ಟಿಯಾದಂಗಾಗ್ತಾ ಇದೆ. 1 ವರ್ಷದ ಮಟ್ಟಿಗೆ ಜೈಲು ಖಾಯಂ ಆಗ್ತಾ ಇದೆ ದರ್ಶನ್ಗೆ. ಜಾಮೀನು ನಿರೀಕ್ಷೆಗೆ ಅಂತ ಹಲವಾರು ಪ್ರೇಯರ್ ಅನ್ನ ಕೋರ್ಟ್ ಮುಂದೆ ಮಾಡ್ಕೊಂಡಿದ್ರು ದರ್ಶನ್ ಪರ ವಕೀಲರು. ಪ್ರೇಯರ್ ಅಂದ್ರೆ ಪ್ರಾರ್ಥನೆ, ಗ್ರೌಂಡ್ಸ್, ಬೇಲ್ ಗ್ರೌಂಡ್ಸ್ ಅನ್ನ ಕೇಳಿದ್ರು. ಬಟ್ ಅದ್ಯಾವುದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಸೊಪ್ಪು ಹಾಕಿಲ್ಲ, ಪುರಸ್ಕರಿಸಿಲ್ಲ. ಪರಿಣಾಮ ದರ್ಶನ್ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ಇವತ್ತು ವಿಚಾರಣೆ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ವಿ. ಜಡ್ಜ್ ತೀರ್ಪು ಬರೆಯೋಕ್ಕೂ ಮುಂಚೆ ತುಂಬಾ ಸ್ಟ್ರಾಂಗ್ ಅಬ್ಸರ್ವೇಷನ್ಸ್ ಅನ್ನ ಮಾಡಿದ್ರು. ಅಬ್ಸರ್ವೇಷನ್ಸ್ ಆದೇಶದ ರೂಪವಾಗಿ ಬದಲಾಗಿದೆ. ಅದೇ ಬೇಲ್ ಅರ್ಜಿಯ ರಿಜೆಕ್ಷನ್. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದಂತಹ ದರ್ಶನ್ಗೆ ಬಿಗ್ ಶಾಕ್. ಇವತ್ತು ಜಾಮೀನು ಸಿಗುತ್ತೆ. ಯಾಕಂದ್ರೆ ಪ್ರಬಲವಾಗಿ ವಾದವನ್ನ ತನ್ನ ವಕೀಲರು ಮಾಡ್ತಾರೆ ಅಂತ ಅಂದುಕೊಂಡಿದ್ರು. ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ಯಾವಾಗ ಬೇಲ್ ಅಪ್ಲಿಕೇಶನ್ ರಿಜೆಕ್ಟ್ ಆಯ್ತು ಅನ್ನೋದು ಗೊತ್ತಾಯ್ತು, ದರ್ಶನ್ಗೆ ಸಹಜವಾಗಿ ಇನ್ಫಾರ್ಮೇಶನ್ ಬಂದಿರುತ್ತೆ. ಹೀಗಾಗಿ ಬೇಸರದಿಂದ ಮತ್ತೆ ಕ್ವಾರಂಟೈನ್ ಸೆಲ್ ನಲ್ಲಿ ಮಂಕಾದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ನೇರ ಸಂಪರ್ಕದಲ್ಲಿ. ಶಬೀರ್, ದರ್ಶನ್ ಅವರ ಮತ್ತೊಂದು ಪ್ರಯತ್ನ ಕೂಡ ವಿಫಲ. ಬೇರೆ ಏನೋ ಆಪ್ಷನ್ಸ್ ಉಳಿದಿರೋ ಹಾಗೆ ಕಾಣಿಸ್ತಿಲ್ಲ. ಮಮತಾ, ಸದ್ಯಕ್ಕೆ ನಟ ದರ್ಶನ್ ಮುಂದೆ ಯಾವುದೇ ರೀತಿಯಾದಂಥ ಆಯ್ಕೆಗಳಿಲ್ಲ. ಯಾಕೆಂದರೆ 2ನೇ ಬಾರಿ ಈಗ ಜಾಮೀನು ರಿಜೆಕ್ಟ್ ಆಗ್ತಾ ಇರುವಂಥದ್ದು. ಈ ಹಿಂದೆ ಹೈಕೋರ್ಟ್ ಜಾಮೀನು ಏನು ಕೊಟ್ಟಿತ್ತು ಅದನ್ನು ಕೂಡ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಅದಾಗಿ ಸುಮಾರು 7-8 ತಿಂಗಳ ಬಳಿಕ ಮತ್ತೆ ಬೇರೆ ಬೇರೆ ಕಾರಣಗಳನ್ನು ಇಟ್ಕೊಂಡು ನಟ ದರ್ಶನ್ ಈ ಬಾರಿ ಜಾಮೀನಿಗೆ ಅರ್ಜಿಯನ್ನು ಹಾಕಿದ್ರು. ಆದರೆ ಸಾಕ್ಷ್ಯಗಳ ವಿಚಾರಣೆ ಇನ್ನೂ ಕೂಡ ಪೂರ್ಣವಾಗದೇ ಇರುವಂಥ ಹಿನ್ನೆಲೆಯಲ್ಲಿ ಜಾಮೀನು ಕೊಡಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ನೋಡಿ, ಈ ಹಿಂದೆ ಪ್ರಕರಣ ಆರಂಭ ಆದಂತ ಸಂದರ್ಭದಲ್ಲಿ ನಟ ದರ್ಶನ್ ಜಾಮೀನನ್ನ ಸಾಕ್ಷ್ಯಗಳನ್ನ ಟ್ಯಾಂಪರ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಅನ್ನುವಂತಹ ಗಂಭೀರ ಆರೋಪಗಳು ಕೂಡ ಅವರ ಮೇಲಿತ್ತು. ಇದೇ ಕಾರಣಕ್ಕೆ ಈ ಹಿಂದೆ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನ ರದ್ದು ಮಾಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ಸೊ ಈಗಲೂ ಕೂಡ ವಿಚಾರಣೆ ವಿಳಂಬ ಆಗ್ತಾ ಇದೆ ಅನ್ನುವಂಥದ್ದನ್ನ ಪ್ರಮುಖ ರೀಸನ್ ಆಗಿ ಇಟ್ಕೊಂಡು ಅವರು ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಸೊ ವಿಚಾರಣೆ ವಿಳಂಬ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರಸ್ತಾಪಕ್ಕೆ ಈಗ ಸುಪ್ರೀಂ ಕೋರ್ಟ್ ಒಂದು ಪರಿಹಾರವನ್ನ ಕಂಡುಕೊಂಡು ಅದು ಏನು ಅಂದ್ರೆ, ಮುಂದಿನ 1 ವರ್ಷದಲ್ಲಿ ವಿಚಾರಣೆಯನ್ನ ಪೂರ್ಣಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೆಳ ಹಂತದ ನ್ಯಾಯಾಲಯಕ್ಕೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಮುಂದಿನ 1 ವರ್ಷದಲ್ಲಿ 270 ಸರಿಸುಮಾರು ಸಾಕ್ಷಿಗಳಿರುವಂತದ್ದು. ಅದರಲ್ಲಿ 10 ಆಗಿದಾವೆ. ಇನ್ನು 60 ಸಾಕ್ಷಿಗಳು ಆದ್ಯತೆಯ ಮೇರೆಗೆ ತೆಗೆದುಕೊಳ್ಳಬೇಕು, ಯಾವ ಇಂಪಾರ್ಟೆಂಟ್ ಅನ್ನುವಂಥದ್ದು. ಅದಾದ ಬಳಿಕ ಉಳಿದ ಸಾಕ್ಷಿಗಳನ್ನು ಕೂಡ ವಿಚಾರಣೆ ಮಾಡಿಸಬೇಕು. ಮತ್ತೆ ಪಾರ್ಟಿ ಸವಾಲ್ ಮಾಡುವಂತ ಪ್ರಕ್ರಿಯೆಗಳಿದ್ದಾವೆ, ಅವು 5-6 ದಿನ ಆಗ್ತಾ ಇದೆ. ಅದು ಸುದೀರ್ಘವಾಗಿ ಏನಾಗ್ತಾ ಇದೆ, ಅದನ್ನು ಕೂಡ ಸ್ವಲ್ಪ ಕಡಿಮೆಗೊಳಿಸಬೇಕು, ಮಿತಗೊಳಿಸಿ ಸಾಧ್ಯವಾದಷ್ಟು ಬೇಗ ವಿಚಾರಣೆಯನ್ನ ಅಥವಾ ಟ್ರಯಲ್ ಅನ್ನ ಮುಗಿಸಿಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಸೊ ಅಲ್ಲಿಗೆ 1 ವರ್ಷದ ಕಾಲ ಮಿತಿಯನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಮುಂದಿನ 1 ವರ್ಷದ ಕಾಲ ನಟ ದರ್ಶನ್ಗೆ ಜಾಮೀನು ಸಿಗುವಂತದ್ದು ಬಹುತೇಕ ಡೌಟ್. 1 ವರ್ಷದ ಆದ ಬಳಿಕ ಒಂದು ವೇಳೆ ವಿಚಾರಣೆ ತಡ ಆದ್ರೆ ಅಥವಾ ಸಮಸ್ಯೆಗಳಾದ್ರೆ ಆಗ ನೀವು ಜಾಮೀನಿಗೆ ಅರ್ಜಿಯನ್ನ ಹಾಕಿ ಅನ್ನುವಂತ ನಿಟ್ಟಿನಲ್ಲಿ ನಿರ್ದೇಶನವನ್ನ ಕೋರ್ಟ್ ಕೊಟ್ಟಿದೆ. ಸೊ ಹೀಗಾಗಿ 1 ವರ್ಷದವರೆಗೂ ಕೂಡ ಸದ್ಯಕ್ಕೆ ಜಾಮೀನಿಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ನಟ ದರ್ಶನ್ಗೆ ಬರ್ಲಿಕ್ಕಿಲ್ಲ. ಬೇರೆ ಯಾವುದಾದ್ರೂ ಹೊಸ ಕಾರಣಗಳನ್ನು ಇಟ್ಕೊಂಡು ದರ್ಶನ್ ಅರ್ಜಿಗಳನ್ನು ಹಾಕಬಹುದು. ಆದರೆ ಸುಪ್ರೀಂ ಕೋರ್ಟ್ ಅದನ್ನ ಗಂಭೀರವಾಗಿ ಪರಿಗಣಿಸುವಂತ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಮಮತಾ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿ. ದರ್ಶನ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಆಶಾವಾದ ಇತ್ತು, ಬಟ್ ಅದು ನಿರಾಸೆಯಾಗಿ ಬದಲಾಗಿದೆ. ದರ್ಶನ್ ಫ್ಯಾನ್ಸ್ಗೂ ಇದು ಬ್ಯಾಡ್ ನ್ಯೂಸ್ ನಿಶ್ಚಿತವಾಗಿ.